ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲ್ನಾಡು ಹುಡುಗಿ ಪೂಜಾ, ನಮ್ಮೂರು ಸಾಗರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಾಗರ ಮಾರಿಕಾಂಬಾ ಜಾತ್ರೆ ಹೋಗ್ತಾ ಇದ್ದೀವಿ ಉಡಿ ಕೊಡೋದಕ್ಕೋಸ್ಕರ. ಮಾರ್ನಿಂಗ್ 5 ಗಂಟೆಗೆ ಇದೆಲ್ಲ ರೆಡಿ ಆದ್ವಿ. ಅಲ್ಲಿ ತುಂಬ ಕ್ಯೂ ಇರುತ್ತೆ, ನೋಡಬೇಕು ಎಷ್ಟು ಉದ್ದ ಕ್ಯೂ ಇರುತ್ತೆ ಅಂತೇಳಿ. ಆದಷ್ಟು ಬೇಗನೆ ಹೋಗ್ತಾ ಇದ್ದೀವಿ, ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಇಲ್ಲಿ ನಮ್ಮಮ್ಮ ನಮ್ಮಪ್ಪ ಹೋಗ್ತಾ ಇದ್ದಾರೆ ಮಾರಿ ಜಾತ್ರೆಗೆ, ಅಮ್ಮನ ಡ್ರಾಪ್ ಮಾಡೋಕ್ಕೆ. ಹಾಂ, ಜಾತ್ರೆ ಫುಲ್ ಕ್ಲೋಸ್ ಆಗಿದೆ. ನೈಟ್ ಓವರ್ ನೈಟ್ ಎಲ್ಲ ಎದ್ದೆ ಇರ್ತಾರಲ್ಲ, ಹಾಗಾಗಿ ಮಾರ್ನಿಂಗ್ ಎಲ್ಲ ಕ್ಲೋಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಾವು ಅದಕ್ಕೆ ಹೋಗ್ತಾ ಇದ್ವಿ. ಇನ್ಮೇಲೆ ರಶ್ ಆಗುತ್ತೆ, ಶುಕ್ರವಾರ ಅಲ್ವಾ, ಮುಡಿ ಕೊಡೋದಕ್ಕೆ ರಶ್ ಆಗುತ್ತೆ. ಇನ್ಮೇಲೆ ನೋಡೋಣ ಬೈಕ್ ಎಲ್ಲಿ ತನಕ ಹೋಗುತ್ತೆ ತನಕ ಹೋಗಿ ಅದಾದ್ಮೇಲೆ ನಡ್ಕೊಂಡು ಹೋಗೋಣ ಗಾಯ್ಸ್. ನಿನ್ನೆ ನೈಟ್ ಏನ್ ರಶ್ ಇತ್ತು ಗೊತ್ತಾ, ಇದೇ ರೋಡು. ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ 1 ಅವರ್ ಆಗಿತ್ತು. ಇವಾಗ ಫುಲ್ ಖಾಲಿ. ತಡೀರಿ, ಇಲ್ಲಿ ಆ ಕಡೆ ಹೋಗಕ್ ಬರಲ್ಲ, ಅವ್ರು ಬರ್ಲಿ, ಅಮ್ಮ ಅಪ್ಪ ಬರ್ಲಿ. ಆ ದೇವಸ್ಥಾನ ತವ್ರ ಮನೆ. ದೇವ್ರಿಗೆ ಗುಡಿ ಕೊಡಕ್ಕೆ ಸೀರೆ, ಬಳೆ, ಅರ್ಶಿನ, ಕುಂಕುಮ, ಹೂವು ಎಲ್ಲ ಇಲ್ಲೇ ಸಿಗತ್ತೆ. ಎಲ್ಲ ಮಲಗಿದ್ದಾರೆ. ನಿನ್ನೆ ಇಷ್ಟೊತ್ತಿಗೆ ಎಷ್ಟು ರಶ್ ಇತ್ತಂದ್ರೆ ನಮಗೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ 1 ಅವರ್ ಬೇಕಾಯ್ತು ನೋಡಿ. ದರ್ಶನ ಒಂದು ಬೇಗ ಆದ್ರೆ ಸಾಕು. ಫಸ್ಟ್ ತವ್ರ ಮನೆ ದೇವಸ್ಥಾನ ಸಿಗತ್ತೆ, ಇವಾಗ ಕ್ಲೋಸ್ ಆಗಿದೆ. ಅಂದ್ರೆ ಒಳಗಡೆ ಅಲಂಕಾರ ಮಾಡ್ತಾ ಇರ್ತಾರೆ, ಹಾಗಾಗಿ ಲೆಟ್ ಮೀ ಸಿಗುತ್ತಾ ನೋಡೋಣ. ಇನ್ನು ಅಲಂಕಾರ ನಡೀತಾ ಇದೆ. ಗಾಯ್ಸ್, ಅಮ್ಮನ ಹತ್ರ ಹೋಗ್ತಾ ಇದೀವಿ. ಫುಲ್ ರಶ್ ಇಲ್ಲ ಇವತ್ತು, ಅದೇ ಖುಷಿ. ಮಂಗಳವಾರ ಸಖತ್ ರಶ್ ಇತ್ತು, ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು. ನಮ್ಮ ಪುಣ್ಯ ಇವತ್ತಷ್ಟು ರಶ್ ಇಲ್ಲ, ಬೇಗ ದರ್ಶನ ಮಾಡ್ಬೋದು. ಇದ್ರ ಒಳಗಡೆ ಅಮ್ಮನವ್ರಿದ್ದಾರೆ. ಬಂದೆ ಬಂದೆ. ಓಹೋ ಹೋ ಓಹೋ ಹೋ. ಅಷ್ಟು ಇದೆ, ಒಂದೇ ಲೈನ್ ಇರೋದು. ರಶ್ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ನೋಡ್ಬೋದು ಭಕ್ತರು ಎಷ್ಟು ದೊಡ್ಡ ಹೂವಿನ ಹಾರ ಮಾಡಿಸಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ.
ಅಮ್ಮನವರಿಗೆ ಎಷ್ಟು ದೊಡ್ಡ ಹಾರ ಮಾಡಿಸಿದ್ದಾರೆ ನೋಡಿ. ನೋಡಿ ಗಾಯ್ಸ್, ನೋಡಿ ಜಾತ್ರೆಲಿ ತಗೊಂಡಿರೋ ಬಳೆ. ದೇಕೋನಾ ಗಾಯ್ಸ್, ದೇಕೋನಾ. ಅಷ್ಟು ಅರ್ಲಿ ಮಾರ್ನಿಂಗ್ ಬಂದರೂ ನಾವು 1 ಅವರ್ ಕ್ಯೂ ಅಲ್ಲಿ ನಿಂತು ವೇಟ್ ಮಾಡಿ ದರ್ಶನ ಮಾಡಿದ್ವಿ. ಹಂಗೆ ಇಟ್ಬಿಡು. ನಿನ್ಗೆ ಹೂ ಅಲ್ಲಿ ಮುಂದಿಡು. ಉಡಕ್ಕಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ತಾಯಿ ಮಾರಿಕಾಂಬೆ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಬ್ರಾಹ್ಮಣರ ಮಗಳು ಮಾರಿಕಾಂಬೆ ಆದ ಕತೆ. ಒಂದು ಊರಿನಲ್ಲಿ ಕೆಳವರ್ಗದ ಯುವಕ ಪಾದರಕ್ಷೆಗಳನ್ನು ತಯಾರಿಸುವ ವೃತ್ತಿಯನ್ನು ಮಾಡುತ್ತಿದ್ದ. ಒಂದು ದಿನ ಪಕ್ಕದ ಊರಿಗೆ ವ್ಯಾಪಾರಕ್ಕೆಂದು ಹೋಗಿದ್ದ ಸಮಯದಲ್ಲಿ ಅದೇ ಊರಿನ ಬ್ರಾಹ್ಮಣ ಯುವಕರನ್ನು ನೋಡಿ ಅವಳ ಅಂದ ಮೈಮಾಟಕ್ಕೆ ಸೋತು ಮದುವೆಯಾದರೆ ಇಂತಹ ರೂಪವತಿಯನ್ನೇ ಆಗಬೇಕೆಂದು ನಿರ್ಧರಿಸಿದನು. ಆದರೆ ಇಬ್ಬರ ಜಾತಿ ಬೇರೆ ಬೇರೆ ಆದ್ದರಿಂದ ಮದುವೆ ಆಗಲು ಸಾಧ್ಯವಿಲ್ಲ ಎಂದು ತಿಳಿದು ಅಲ್ಲೇ ಒಂದು ತಂತ್ರವನ್ನು ರೂಪಿಸಿ ದೂರದ ಊರಿಗೆ ಹೋಗಿ ಬ್ರಾಹ್ಮಣರ ಕಾರ್ಯವೈಖರಿ ಮತ್ತು ತಂತ್ರವಿದ್ಯೆ ಕಲಿತು ಹಲವು ವರ್ಷಗಳ ನಂತರ ಮರಳಿ ಪಕ್ಕದ ಊರಿಗೆ ಬಂದನು. ಊರಿನವರು ಅವನನ್ನು ನೋಡಿ ಬ್ರಾಹ್ಮಣನೇ ಎಂದು ನಂಬಿದ್ದರು. ಒಂದು ದಿನ ಅವನು ಅಂದುಕೊಂಡಂತೆ ಆ ರೂಪವತಿ ಮನೆಗೆ ಹೋಗಿ ಮದುವೆಯ ವಿಷಯವನ್ನು ಪ್ರಸ್ತಾಪಿಸಿದನು. ಯುವತಿಯ ಮನೆಯವರು ಮದುವೆಗೆ ಒಪ್ಪಿಗೆ ಸೂಚಿಸಿದರು. ನಂತರ ಮದುವೆ ಆಯಿತು, ಮಕ್ಕಳು ಜನಿಸಿದರು. ಒಂದು ದಿನ ಮಗನನ್ನು ಕಾಡಿನಲ್ಲಿರುವ ತಾನು ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಸತ್ತ ಎಮ್ಮೆಯ ಚರ್ಮದಿಂದ ಚಪಾತಿ ತಯಾರಿಸುವುದನ್ನು ಕಂಡ ಮಗನು ಮನೆಗೆ ಮರಳಿದ ನಂತರ ಮನೆಯ ಅಂಗಳದಲ್ಲಿ ತನ್ನ ತಂದೆ ಮಾಡುತ್ತಿದ್ದ ಕೆಲಸವನ್ನು ಮಾಡಲು ಪ್ರಾರಂಭಿಸಿದನು. ಇದನ್ನು ಕಂಡ ತಾಯಿ ದಿಗ್ಭ್ರಮೆಗೊಂಡು ಸಿಟ್ಟಿನಿಂದ ಅದನ್ನು ಯಾರು ಕಲಿಸಿದರು ಎಂದು ಕೇಳಿದಳು. ನಂತರ ಮಗನು ತಂದೆ ಕಾಡಿನಲ್ಲಿ ಇದೇ ಕೆಲಸ ಮಾಡುತ್ತಿದ್ದನು ಎಂದು ತಿಳಿಸಿದನು. ಆಗ ಅವಳಿಗೆ ತನ್ನ ಗಂಡ ಅನ್ಯ ಜಾತಿಯವನೆಂದು ತಿಳಿದು ಕೋಪದಿಂದ ಕಾಡಿನಡೆಗೆ ಅವನನ್ನು ಹುಡುಕಿಕೊಂಡು ಹೊರಟಳು. ಈ ವಿಷಯವನ್ನು ತಿಳಿದ ಗಂಡ ಸತ್ತ ಕೋಣದ ಒಳಗೆ ಅವಿತು ಕುಳಿತನು. ಅವಿತು ಕುಳಿತಿರುವುದನ್ನು ತಿಳಿದು ಕೋಣದ ಶಿರಚ್ಛೇದನ ಮಾಡಿದಳು. ನಂತರ ಊರಿಗೆ ಬಂದು ಶಿಲೆಯಾದಳು. ಈ ವಿಷಯ ತಿಳಿದ ಗ್ರಾಮಸ್ಥರು ಈ ರೀತಿ ಅನ್ಯಾಯಕ್ಕೊಳಗಾದ ಹೆಣ್ಣಿನ ಶಾಪ ಊರಿಗೆ ತಟ್ಟಬಾರದೆಂದು ಅವಳಿಗೆ ದೇವಸ್ಥಾನವನ್ನು ಸ್ಥಾಪಿಸಿದರು. ನಂತರ ದೇವಿಯ ಕೋಪ ತಣ್ಣಗಾಗಿಸಲು ಕುರಿ ಕೋಣವನ್ನು ಬಲಿಕೊಡಲು ಪ್ರಾರಂಭಿಸಿದರು. ಅಂದಿನಿಂದ ಊರ ಕಾಯೋ ದೇವತೆಯಾಗಿ ಮಾರಿಕಾಂಬೆಯಾಗಿ ಪ್ರಸಿದ್ಧಿಗೊಂಡಳು. ಇದಾಗಿತ್ತು ಮಾರಿಕಾಂಬೆಯ ಜನಪದ ಕತೆ. ನಮಗೆ ಚೆನ್ನಾಗಿ ದರ್ಶನ ಆಯಿತು. 1 ಅವರ್ ಕ್ಯೂ ಅಲ್ಲಿ ನಿಂತಿದ್ವಿ. ಅಂತೂ ಇಂತೂ ಮಾರಮ್ಮನ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ನಮ್ಮ ಕಡೆ ಜಾತ್ರೆಗೆ ಬಂದವರು ಅರ್ಶಿನ ಕುಂಕುಮ ತಗೊಂಡು ಹೋಗ್ಲೇಬೇಕು, ಅದು ಕಂಪಲ್ಸರಿ ಅಂತ. ನಮ್ಮಮ್ಮ ನನಗೆ ಮತ್ತೆ ಅವರಿಗೆ ಅರ್ಶಿನ ಕುಂಕುಮ ತಗೊಳ್ತಾ ಇದ್ದಾರೆ. ಅರ್ಶಿನ ಕುಂಕುಮ ಮತ್ತೆ ಮಂಡಕ್ಕಿ ಜಾತ್ರೆಗೆ ಬಂದವರು ತಗೊಳ್ಳೇಬೇಕು. ಅದು ತಗೊಂಡ್ರೆ ಫುಲ್ಫಿಲ್ ಆಗತ್ತೆ ಜಾತ್ರೆ ಅಂತ ನಂಬಿಕೆ. ಒಂದೇ ಅರ್ಧ ಡಜನ್ ಕೊಟ್ಟರು ಎಷ್ಟು ಯಾವ್ದಿದೆ ಯಾಕದ ಬೇಕು ಬರ್ರಿ 2 ಕಾಲು ಅಲ್ಲ ಕೈಗಿಲ್ಲ ಕೈ ಕೊಡ್ರಿ. ಈಗ ಇದು ಹಸಿರು ಕೊಡ್ಲಾ? ಹಸಿರು ಅರ್ಧ ನನಗೆ ಅರ್ಧ ಅವ್ರಿಗೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.